ಎಲ್ಲ ವಿಸ್ತಾರ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ಒಂದು ಹಾಟ್ ಟಾಪಿಕ್. ಎಚ್ ಡಿ ರೇವಣ್ಣ ಅವರು ಜೈಲಲ್ಲಿ ಹೋಗಿದ್ದಾರೆ. ಅವರ ಒಂದು ಬರ್ತ್ ಅನಾಲಿಸಿಸ್ ಮಾಡೋಣ ಅಂತ ಒಂದು ಪ್ರಯತ್ನ. ಅವರು 17/12/1957 ಇದು ನನಗೆ ಇಂಟರ್ನೆಟ್ಟಲ್ಲಿ ದೊರಕಿರೋ ಒಂದು ಡೇಟ್ ಆಫ್ ಬರ್ತು. ಇದು ಕರೆಕ್ಟಾಗಿತ್ತು ಅಂತಂದರೆ ನಾನೊಂದು ಅನಾಲಿಸಿಸ್ ಮಾಡಿರೋದು ಏನು ಅಂತಂದರೆ, ಈಗ ಪ್ರೆಸೆಂಟ್ಲಿ ರೇವಣ್ಣ ಅವ್ರಿಗೆ 66 ವರ್ಷ ಅಂತಂದರೆ ನಾವು ಇದನ್ನು ಒಂದು ಮೆಟಾಫಿಸಿಕ್ಸ್ ನ್ಯೂಮರಾಲಜಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ಇನ್ವರ್ಟೆಡ್ ಟ್ರಿಗನಮ್ ಅಂತ. ಆ ಟ್ರಿಗನಮಲ್ಲಿ ನೋಡೋಕ್ಕೆ ಹೋದಾಗ ಈಗ ಅವರು ಮೆಟಲ್ ಪೀರಿಯಡಲ್ಲಿದ್ದಾರೆ. ಮೆಟಲ್ ಪೀರಿಯಡ್ ಅಂತಂದರೆ 1 and 8 ಮೆಟಲ್ ಪೀರಿಯಡ್, 66th ಇಯರ್ ಬಂದ್ಬಿಟ್ಟು ಮೆಟಲ್ ಪೀರಿಯಡ್. ಯೂಶ್ವಲಿ ಯಾರೇ ಒಂದು ಮನುಷ್ಯ ಮೆಟಲ್ ಪೀರಿಯಡಲ್ಲಿ ಇದ್ದಾರೆ ಅಂತಂದರೆ ಜೈಲು, ಕೋರ್ಟ್ ಕೇಸು, ಲೀಗಲ್ ಇಶ್ಯೂಸು, ಆಮೇಲೆ ಪರ್ಸ್ನಲ್ ಹೆಲ್ತ್ ಇಶ್ಯೂಸ್ ಆಗೋ ಜಾಸ್ತಿ ಸಾಧ್ಯತೆಗಳಿರುತ್ತೆ. ಸೊ ಈಗ ಅವರು ನಂಬರ್ 1 ಅಂದರೆ ಇಲ್ಲಿ 66th ಇಯರ್ ಅಂದರೆ ಇಲ್ಲಿ ಬರುತ್ತೆ. 1 and 8 ಈಸ್ ಆಲ್ಸೋ ಕನ್ಸಿಡರ್ಡ್ ಲೀಗಲ್ ಇಶ್ಯೂಸ್ ಅಂತ ಹೇಳ್ತೀವಿ ನಾವು ನ್ಯೂಮರಾಲಜಿಯಲ್ಲಿ, ಲೀಗಲ್ ಇಶ್ಯೂಸ್ ಅಂತ. ಈಗ ಸದ್ಯಕ್ಕೆ ಅವರು 1 ಲೀಗಲ್ ಇಶ್ಯೂಸಲ್ಲಿದ್ದಾರೆ. ಈಗ ಇದಕ್ಕೆ ರೀಸನ್ ಏನು ಅಂತಂದರೆ ಇವ್ರದ್ದು ಪಾಸ್ಟ್ ಅಂದರೆ ಹಿಂದ್ಗಡೆ ಏನಾಗಿದೆ ಅಂತಂದರೆ ಇಲ್ಲೊಂದು 5-7 ಅಂತ ನೀವು ನೋಡ್ಬೋದು. ನಾನು ಸ್ಕ್ರೀನಲ್ಲಿ ನಿಮ್ಗೆ ಆಮೇಲೆ ಕಾಣಿಸುತ್ತೆ. 5 and 7 ಬಂದಾಗ ನ್ಯೂಮರಾಲಜಿಯಲ್ಲಿ ಏನಂತಂದರೆ ಹಿಂದಿನ ಅಂದರೆ ಫಾರ್ ಎಕ್ಸಾಂಪಲ್ ನಾವು 9 years ಬ್ರೇಕ್ ತೊಗೊತೀರಿ. 9 to 18, 18 to 27, 27 to 36, 36 to 45, 45 to 54. 45 to 54 ಇಯರ್ಸಲ್ಲಿ ನಂಬರ್ 57 ಅನ್ನೋ ನಂಬರ್ ಬಂದಾಗ ಅಂತಂದರೆ ಇಟ್ ಇಸ್ ಅ ಮೇಜರ್ ಲಾಸ್ ನಂಬರ್, ಅಂದರೆ ಆರ್ ಕಾರ್ಮಿಕ್ ಪೇ ಬ್ಯಾಕ್ ನಂಬರ್ ಅಂತ ನಾವು ಹೇಳ್ತೀವಿ ನ್ಯೂಮರಾಲಜಿಯಲ್ಲಿ. ಇದನ್ನು ಮೆಟಾಫಿಸಿಕ್ಸ್ ನ್ಯೂಮರಾಲಜಿಯಲ್ಲಿ ಅಂತಂದರೆ ಯಾರ್ಯಾರಿಗೆ ಈ ಥರ ನಂಬರ್ 57 ಬರುತ್ತೋ ಕಾರ್ಮಿಕ್ ಪೇ ಬ್ಯಾಕ್ ಇರುತ್ತೆ ಅವ್ರಿಗೆ. ಸೊ ಅವಾಗ ಆಗಿರೋ ತೊಂದರೆಗಳಿಂದ ಈಗ ಅವ್ರಿಗೆ ಇಶ್ಯೂಸ್ ಬಂದಿದೆ ಅನ್ನೋದನ್ನು ಈ ಅವರ ಡೇಟ್ ಆಫ್ ಬರ್ತ್ ಚಾರ್ಟಲ್ಲಿ ನಾವು ಇದನ್ನು ನೋಡ್ಬೋದು. ಅದೇ ಥರ ಈಗ ನಾವು ಅದನ್ನು ಮಂತ್ ಟ್ರಿಗನಮ್ ಅಂತ ಮಾಡ್ಕೊತೀರಿ. ಇನ್ನೊಂದು ಚಾರ್ಟ್ ಬರುತ್ತೆ ಇದರಲ್ಲಿ ಮಂತ್ ಟ್ರಿಗನಮ್ ಅಂತ ಮಾಡ್ತೀರಿ. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದರೆ ಮೇ ಮಂತ್ ನಂಬರ್ 5 ಅಗೇನ್ 1, 5, 6 ಆರ್ ಮೆಟಲ್ ಎಲಿಮೆಂಟ್ಸ್ ಅಂತ ಹೇಳ್ತೀರಿ. ನೋಡಿ ಈ ಮಂತೂ ತುಂಬ ಅವ್ರಿಗೆ ಡೇಂಜರ್ ಏನಕ್ಕಾಗಿದೆ ಅಂತಂದರೆ ಈ ಮೆಟಲ್ ಎಲಿಮೆಂಟ್ ಅನ್ನೋದು ಬಂದಿರೋದ್ರಿಂದ ಅಗೇನ್ ಮೆಟಲ್ ಎಲಿಮೆಂಟ್ ಇಸ್ ರಿಲೇಟೆಡ್ ಟು ಕೋರ್ಟ್ ಕೇಸ್, ಜೈಲ್, ಲೀಗಲ್ ಇಶ್ಯೂಸ್ ಬಂದಿದೆ. ಸೊ ಅವ್ರಿಗೆ ಒಂಥರ ಬ್ಯಾಡ್ ಪೀರಿಯಡ್ ಅಂತ ಹೇಳ್ಬೋದು. ಸೊ ಈಗ ಸದ್ಯಕ್ಕೆ ಬೇಲ್ಗೆ ಹೋಗಿದ್ದಾರೆ. ಸೊ ಈ ಕೇಸು ಹೇಗೆ ಕಂಟಿನ್ಯೂ ಆಗುತ್ತೆ ಅನ್ನೋದು ನಾವು ನ್ಯೂಮರಾಲಜಿಲಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಕ್ಕೆ ಹೋದಾಗ ಆ್ಯಕ್ಚುಲಿ ಈ ಮಂತ್ ಅನ್ನೋದು ಅವ್ರಿಗೆ ತುಂಬ ಒಂದು ಸ್ಟ್ರಗಲ್ ಅನ್ನೋದು ಕಾಣಿಸ್ತಾ ಇದೆ. ಯಾಕಂದರೆ ಈ ಮಂತ್ ನಂಬರೂ ಮೆಟಲ್ ಮಂತು. ಅದೇ ಥರ ಈ ಇಯರ್ನ ತೊಗೊಳ್ಳಿ, 2024 2024 ಅಂದರೆ 8. ಇವರು 17ನೇ ತಾರೀಕು ಹುಟ್ಟಿರೋದ್ರಿಂದ ಈ ವರ್ಷ ಯಾರೇ ಆಗಲಿ 8ರಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಕಾರ್ಮಿಕ್ ಡೆಪ್ಟ್ ಕ್ಲಿಯರ್ ಮಾಡಬೇಕು. ನೀವು ನೋಡ್ಕೊಳ್ಳಿ, ಯಾರೇ ಆಗಲಿ ಇಲ್ಲಿ 8, 17, 26ನೇ ತಾರೀಕು ಯಾವುದೇ ಮಂತಲ್ಲಿ ಹುಟ್ಟಿತ್ತು ಅಂತಂದರೆ ಈ ವರ್ಷ ನಿಮಗೆ ಸ್ವಲ್ಪ ಕಾರ್ಮಿಕ್ ಪೇ ಬ್ಯಾಕ್ ಇರುತ್ತೆ. ಅಂದರೆ ನಿಮ್ಮ ಹಳೆ ತಪ್ಪುಗಳಿಗೆ ನಿಮಗೆ ಪ್ರಾಯಶ್ಚಿತ ಇರುತ್ತೆ. ಅದೇ ಇವಾಗ ಆಗ್ತಾ ಇರೋದು ರೇವಣ್ಣ ಅವ್ರಿಗೂ. ಸೊ ಅವ್ರಿಗೆ ಯಾವಾಗ ಫ್ರೀ ಆಗ್ಬೋದು ಅನ್ನೋಂತಂದರೆ ನೆಕ್ಸ್ಟ್ ಮಂತ್ ಸ್ವಲ್ಪ ಓಪನ್ ಅಪ್ ಆಗುತ್ತೆ ಅವ್ರಿಗೆ. ಈ ಮಂತ್ ತುಂಬ ಟೈಟಲ್ಲಿದ್ದಾರೆ, ಯಾಕಂದರೆ ಮೆಟಲ್ ಇಯರು, ಮೆಟಲ್ ನಂಬರು, ಮೆಟಲ್ ಮಂತು. ಸೊ ಅಕಾರ್ಡಿಂಗ್ ಟು ನ್ಯೂಮರಾಲಜಿ. ಸೊ ನೆಕ್ಸ್ಟ್ ಮಂತು ಸ್ವಲ್ಪ ಅವ್ರಿಗೆ ಫ್ರೀನೆಸ್ ಇದೆ. ಅಂದರೆ ನೆಕ್ಸ್ಟ್ ಮಂತು ಸ್ವಲ್ಪ ಆ ಮೆಟಲ್ ಪೀರಿಯಡಿಂದ ಆಚೆ ಬರ್ತಾರೆ. ನೆಕ್ಸ್ಟ್ ಮಂತಲ್ಲಿ ಸ್ವಲ್ಪ ಅವ್ರಿಗೆ ರಿಲೀಫ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದು ನನ್ನ ಒಂದು ನ್ಯೂಮರಾಲಜಿ ಅನಾಲಿಸಿಸು. ಅದೇ ಥರ ಅವ್ರಿಗೆ 4, 5, 6, 7 ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ ಜೈಲಲ್ಲಿ. ಅಗೇನ್ ನೋಡಿ 4, 5, 6, 7 ಅಂದರೆ ಟೋಟಲ್ ಮಾಡಿದ್ರೆ 22 ಬರುತ್ತೆ. ಇದನ್ನು ಒಂದು ಹಿಡನ್ ನಂಬರ್ ಅಂತ ಹೇಳ್ತೀರಿ, ಇಲ್ಲ ಪಿರಮಿಡ್ ನಂಬರ್ ಅಂತ ಹೇಳ್ತೀರಿ. ಆ ಪಿರಮಿಡ್ ನಂಬರ್ ಬಂದುಬಿಟ್ಟು 26, 8 ಬಂದಿದೆ. ನೋಡಿ ಅನ್ಫಾರ್ಚುನೇಟ್ಲಿ ಅಲ್ಲೂ ಹಿಡನ್ ನಂಬರ್ ಬಂದುಬಿಟ್ಟು ಒಂದು 26, 8 ಅಂತ ಬಂದಿರೋದ್ರಿಂದ ಸ್ವಲ್ಪ ಈ ಕಾರ್ಮಿಕ್ ಪೇ ಬ್ಯಾಕು ಅವ್ರಿಗೆ ಹಿಟ್ ಮಾಡ್ತಾಯಿದೆ. ಸೊ ಅವರು ಸ್ವಲ್ಪ ಈ ಇಯರಲ್ಲಿ ಇನ್ನೂ ಸ್ವಲ್ಪ ಒಳ್ಳೆ ಕೆಲಸಗಳು ಮಾಡಿದಾಗ ಆ ಕಾರ್ಮಿಕ್ ಪೇ ಬ್ಯಾಕ್ದು ಸ್ವಲ್ಪ ಕಾನ್ಸಿಕ್ವೆನ್ಸಸ್ ಕಡಿಮೆ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ಒಂದು ಅನಾಲಿಸಿಸ್ ಮುಗಿಸ್ತೀನಿ. ನಮಸ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.